ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಮ್ಮ ನಾದಿನಿ ಗಂಡ ಎಲ್ಲ ಮನೆಗೆ ಬಂದಿದ್ದರು. ಹಾಗೆ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ. ಅಂದರೆ ನಾವು ಅವ್ರ ಮದುವೆ ಆಯ್ತಲ್ಲ, ಫೋಟೋಶೂಟ್ಗೆ ಹೋಗಿದ್ವಿ. ಅದನ್ನು ಫೋಟೋಶೂಟು ಮೆಮೊರಿ ಕಾರ್ಡ್ ಮನೆಯಲ್ಲೇ ಇತ್ತು. ಅಂದರೆ ಚೌಟ್ರಿಲಿ ಹಾಕಿರಲಿಲ್ಲ, ಮರೆತು ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ವಿ. ಚೌಟ್ರಲ್ಲಿ ಹಾಕಿರಲಿಲ್ಲ, ಅದಕ್ಕೆ ನಾವು ಇಲ್ಲಿ ಟಿ ವಿಗೆ ಹಾಕಿ ನೋಡೋಣ ಅಂತ ನಾವು ಹೇಳ್ತಾ ಇದ್ವಿ. ನಮ್ಮ ನಾದಿನಿ ಗಂಡ ಹಾಕೋಕ್ಕಾಗಿ ಟ್ರೈ ಮಾಡ್ತಿದ್ದಾರೆ, ಅದು ಬರ್ತಾ ಇರಲಿಲ್ಲ. ಇಲ್ಲೇ ಮನೇಲಿ ಟಿ ವಿಲಿ ನೋಡೋಣ, ಅಲ್ಲಿ ಚೌಟ್ರಲ್ಲಂತೂ ನೋಡೋಕ್ಕಾಗಿರಲಿಲ್ಲ ಕಲ್ಯಾಣ ಮಂಟಪದಲ್ಲಿ. ಹಾಗೆ ಮನೆಯಲ್ಲಿ ಟಿ ವಿಯಲ್ಲಿ ಹಾಕಿ ಇಲ್ಲೇ ಕೂತ್ಕೊಂಡೆಲ್ಲ ನೋಡೋಣ ಅಂತ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡು ನೋಡ್ತಿದ್ವಿ. ನೋಡಿ ಹಾಕ್ಕೊನೆಗೂ ಹಾಕಿದ್ರು ಫೋಟೋಶೂಟಿಗೆ ಹೋಗಿರೋಂಥ ಫೋಟೋಸ್ ಎಲ್ಲ ನೋಡಿ ಹಾಕಿದ್ರು. ಇವಾಗ ಈ ರೀತಿ ಅಂದರೆ ತುಂಬ ಚೆನ್ನಾಗಿ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲ ತೆಗ್ದಿದ್ವಿ. ಏನು ಮಾಡೋದು, ಲಾಸ್ಟ್ ಮೂಮೆಂಟಲ್ಲಿ ಅವ್ರು ತಂದೇ ಇರಲಿಲ್ಲ ಮೆಮೊರಿ, ಮನೇಲೇ ಬಿಟ್ಟು ಬಂದುಬಿಟ್ಟಿದ್ರು. ನಮ್ಮ ಅತ್ತೆ ಹತ್ರ ಕೊಟ್ಟಿದ್ವಿ, ಅವ್ರ ಮನೇಲೇ ಬಿಟ್ಟಿದ್ದರು. ನೋಡಿ ಯಾವ್ಯಾವ ಥರ ಎಲ್ಲ ನಿಲ್ಲಿಸ್ಬಿಟ್ಟು ನಾವೇ ಕೂಡ ಫೋಟೋಶೂಟ್ ಮಾಡಿಸಿದ್ವಿ. ಹೀಗೆ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಬೇಜಾರಾಗೋಯಿತು, ಅಲ್ಲಿ ಟಿ ವಿಗೆ ತಗೊಬಂದು ಹಾಕಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಅದನ್ನೇ ಮಾತಾಡ್ಕೊಂಡು ಎಲ್ಲ ನೋಡ್ತಾ ಕೂತ್ಕೊಂಡಿದ್ವಿ. ಹಾಗೆ ನಮ್ಮ ಅತ್ತೆಯವ್ರ ಅಮ್ಮನೂ ಕೂಡ ಬಂದಿದ್ದರು. ಅವ್ರ ಫೋನಲ್ಲಿ ಏನೋ ಇಂಪಾರ್ಟೆಂಟಾಗಿ ಮಾತಾಡ್ತಿದ್ರು. ಸುಮ್ಮನೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ, ಅವ್ರೇನೇನೋ ಮಾತಾಡ್ಕೊಳ್ತಿದ್ರು ಫೋನಲ್ಲಿ. ಎಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಹಾಗೆ ಸಂಡೇ ನಮ್ಮ ಮನೆ ದೇವ್ರಿಗೆ ನಾವು ಹೋಗಿದ್ವಿ. ಅಂದರೆ ಒಂದು ಕೋಳಿ ಹರಕೆ ಇತ್ತು. ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿದ್ದಿರಲಿಲ್ಲ, ಅದಕ್ಕೆ ಒಂದು ಕೋಳಿ ಹರಕೆ ಮಾಡ್ಕೊಂಡಿದ್ವಿ, ಕೋಳಿ ಕೊಡ್ತೀವಿ ಅಂತ. ಅದಾದಮೇಲೆ ನಮ್ಮ ಮನೆಯವರಿಗೆ ಹುಷಾರಾಯಿತು, ಅದನ್ನೇ ಹರಕೆ ತೀರ್ಸೋಣ ಅಂತ ಹೋಗಿದ್ವಿ. ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ, ಹಾಗೆ ಚೌಡಮ್ಮ ಇರೋದು. ಇದೇ ನೋಡಿ ಚೌಡಮ್ಮ, ಅದು ಕೆಳಗಡೆ ಇರೋದು. ಮೈಲಾರಲಿಂಗ ಅಂದರೆ ಒಂದು ಮೇಲ್ಗಡೆ ಮೆಟ್ಲಿಗೆ ಹತ್ಕೊಂಡು ಹೋಗಬೇಕು, ಇದು ಕೆಳಗಡೆ ಇರೋದು ಚೌಡಮ್ಮ. ಏನೇ ಹರಕೆ ಮಾಡ್ಕೊಂಡು ಏನೇ ಇದ್ದರೂ ಅದು ವಾಸಿ ಆಗುತ್ತೆ. ಅದು ಆಮೇಲೆ ಹರಕೆ ಬಂದು ತೀರ್ಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದ್ವಿ. ನಮ್ಮ ಮನೆಯವ್ರು ನೋಡಿ ಇಲ್ಲಿ ಕೋಳಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕೋಳಿ ಎಲ್ಲ ಅಂದರೆ ಇಷ್ಟನೇ ಆಗೋಲ್ಲ. ಒಂದು ಚಿಕನ್ ಕೊಯ್ಸ್ಕೊಂಬಂದರೂ ಕೂಡ ನಾನೇ ಕ್ಲೀನ್ ಮಾಡಬೇಕು, ಅದಕ್ಕೆ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ಹಾಗೆ ಮಾರನೇ ದಿನ ನಾವು ಹೊಲದ ಹತ್ರ ಹೋಗೋಣ ಅಂತ ನಾನು ನಮ್ಮ ಅತ್ತೆ ಹೋಗ್ತಾಯಿದ್ವಿ. ಅಂದರೆ ನಮ್ಮ ಹೊಲ ಮನೆಯಿಂದ ತುಂಬ ದೂರ ಇದೆ. ಅಂದರೆ ಸ್ವಲ್ಪ ಹೊಲ ಮನೆ ಹತ್ರನೇ ಇರೋದು. ಇನ್ನೊಂದು ಹೊಲ ಇರೋದು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಇದು ನೋಡಿ ಮನೆ ಹತ್ರನೇ ಇರೋದು. ಇಲ್ಲಿ ಕಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ತೆಂಗಿನ ಗಿಡ ಅಲ್ಲ, ಅದೆಲ್ಲ ನಮ್ಮದೇನೆ. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಹುರುಳಿ ಗಿಡ ಹಾಕಿರೋದು, ಇಲ್ಲೆಲ್ಲ ನೋಡಿಕೊಂಡು ಈಗ ಮತ್ತೆ ದೂರ ಇನ್ನೊಂದು ಕಡೆ ಹೋಗ್ಬೇಕು. ಇನ್ನೊಂದು ಹೊಲ ಇದೆ ಅಲ್ಲಿ ದೂರ ನಡ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಾಗ್ತಿತ್ತು. ಒಂದು 10 ಗಂಟೆಗೆ ಹೋಗಿದ್ವಿ. ನಮ್ಮ ಅತ್ತೆ ಬಾ ಹೋಗೋಣ ಬೇಗ ಬೇಗ ಅಂತಿದ್ರು. ನನಗೆ ಫುಲ್ ಸುಸ್ತಾಗ್ಬಿಡ್ತು, ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅತ್ತೆ ನೋಡಿ ಫುಲ್ ಫಾಸ್ಟಾಗಿ ಹೋಗ್ತಿದ್ದಾರೆ. ಅಂದರೆ ಜಾಸ್ತಿ ದೂರ ಇರೋದು. ಅಂದರೆ ಎಲ್ಲ ಚಿರುತಾ ಇದೆ ಅಂತ ಹೇಳಿದ್ರು. ನನಗೆ ಅದೊಂದು ಭಯ ಆಗ್ತಿತ್ತು, ಎಲ್ಲಿ ಚಿರತೆ ಇದೆಯೇನೋ. ಅಂದರೆ ನಾನು ಜಾಸ್ತಿ ಹೋಗಲ್ಲ, ಇದೆ ಫಸ್ಟ್ ಬರ್ತೀರ ಅಂದರೆ ಹೋಗಿದ್ದೆ, ಜಾಸ್ತಿ ಟೈಮ್ ಹೋಗಿರಲ್ಲ. ಯಾವಾಗಲೂ ಅಂದ್ರೆ ಅಪರೂಪಕ್ಕೆ ಒಂದು ಸತಿ ಹೋಗ್ತೀನಿ. ಬಿಸಿಲಲ್ಲಿ ನನಗೆ ಹೋಗೋಕ್ಕಲ್ಲ, ಕೆಲಸ ಎಲ್ಲ ಮಾಡೋಕ್ಕೆ ರೂಢಿ ಇಲ್ಲ, ಅಭ್ಯಾಸ ಇಲ್ಲ. ಮತ್ತು ಇವತ್ತು ಹೋಗಿ ಬರೋಣ ಬಾ, ಮನೆ ಹತ್ರ ಏನು ಮಾಡ್ತೀಯ, ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಹೋಗ್ತೀರ. ಅವ್ರು ಫಾಸ್ಟಾಗಿ ಹೋಗ್ತಿರೋದು ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸುಸ್ತಾಗ್ತಾಯಿತ್ತು. ನೀರು ಬೇರೆ ತೊಗೊಂಡು ಹೋಗಿರಲಿಲ್ಲ. ನೀರು ಕುಡಿಯೋಣ ಅಂತಲೂ ಅನ್ನಿಸ್ತಾ ಇತ್ತು. ನಾನು ಹೇಳ್ತಿದ್ದೆ ನೀರು ಕುಡಿಯೋಂಗೆ ಆಗ್ತಾಯಿದೆ ಅಂತ. ಬಾ ಹೋಗೋಣ, ಅಲ್ಲೆಲ್ಲರೂ ಸಿಕ್ಕಿದ್ರೆ ಕುಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ನೋಡಿ ಇದೇ ನಮ್ಮ ಹೊಲ ಇರೋದು. ಇಲ್ಲಿ ಹುರುಳಿ ಗಿಡ ಹಾಕಿದ್ದಾರೆ ಈ ಸತಿ. ಅಂದರೆ ಹೆಸರು ಕಾಳು ಎಲ್ಲ ಹಾಕ್ತಾರೆ, ಈ ಸತಿ ಹುರುಳಿ ಗಿಡ ಹಾಕಿದ್ದಾರೆ. ಅಂದರೆ ನೋಡಿ ಇದು ಇನ್ನೂ ಒಣಗಬೇಕು, ಇನ್ನೊಂದು 2-3 ದಿನ ಆಗಬೇಕು. ತೆಳ್ಳೋಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ, ತೆಳುವಾಗಿದೆ. ಅಂದರೆ ಇನ್ನೂ ಬರಬೇಕು ಇನ್ನೂ ಕೊಯ್ಲಿಕ್ಕೆ. ಹಾಗೆ ಸಾಯಂಕಾಲ ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ಅಲ್ಲಿ ಅವ್ರ ಮನೆಗೆ ದೇವ್ರು ಬಂದು ಕರೆಸಿರ್ತಾರೆ. ಅಂದರೆ ತಿಮ್ಮಪ್ಪ ಮತ್ತು ಎಲ್ಲಮ್ಮ ಅನ್ನೋ ದೇವರು ಬಂದಿತ್ತು. ಅದಕ್ಕೆ ನೋಡೋಣ ಅಂತ ರಸ್ತೆಯಲ್ಲೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ನಾನು ಕೂಡ ಹೋಗಿದ್ದೆ ನೋಡೋಣ ಅಂತ. ಗೃಹ ಪ್ರವೇಶ ಇದೆಯಲ್ಲ, ಅಲ್ಲಿ ಕರೆಸಿದ್ರು ಅವ್ರ ದೇವ್ರನ್ನ. 3 ದೇವರು ಬರ್ತಾಯಿದೆ, ಚೌಡಮ್ಮ ಮತ್ತು ಎಲ್ಲಮ್ಮ ಅಂತ, ತಿಮ್ಮಪ್ಪ ಅಂತ. ಅದಕ್ಕೆ ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ದಾರೆ. ಜನನೇ ಫುಲ್ ನಿಂತ್ಕೊಂಡ್ಬಿಟ್ಟಿದ್ರು ರೋಡ್ ತುಂಬ. ಅಂದರೆ ಏನೋ ಒಂಥರ ಖುಷಿ ಅಲ್ಲ, ಊರಲ್ಲಿ ದೇವರುಗಳು ಬರ್ತಾಯಿದ್ರೆ ನೋಡಬೇಕಂತ ಎಲ್ಲರೂ ಬರ್ತಾರೆ, ಖುಷಿ ಆಗುತ್ತೆ. ಹಾಗೆ ಕೂಡ ನಾವು ನೋಡ್ಕೊಂಡು ಕೈ ಮುಗಿದ್ವಿ ಸ್ವಲ್ಪ, ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ನೋಡಿ